Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ದ್ವಿತೀಯ PUCಯ ಇಂಗ್ಲಿಶಿನ 8ನೆಯ ಪದ್ಯವಾದ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಎಂಬ ಪದ್ಯದ ಸಂಪೂರ್ಣ ಸಾರಾಂಶವನ್ನು ಕೇವಲ 9 ವಾಕ್ಯಗಳಲ್ಲಿ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ವಿದ್ಯಾರ್ಥಿಗಳೇ, ಈ ಪದ್ಯದಿಂದ ಕೇಳುವಂತಹ 4 ಅಥವಾ 6 ಅಂಕದ ಪ್ರಶ್ನೆಗೆ ನೀವು ಈ ಉತ್ತರವನ್ನು ಬರೆಯಬಹುದು. ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ದ ಪೋಯಮ್ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಈಸ್ ರಿಟನ್ ಬೈ ಪ್ಯಾಬ್ಲೋ ನೆರುಡಾ. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಎಂಬ ಪದ್ಯವನ್ನು ಬರೆದಿರುವವರು ಪ್ಯಾಬ್ಲೋ ನೆರುಡಾ ಎಂಬ ಕವಿಗಳು. ದ ಪೋಯೆಟ್ ಯೂಸಸ್ ದ ವರ್ಡ್ ಫುಟ್ ಆಸ್ ಅ ಮೆಟಾಫರ್ ಫಾರ್ ದ ಚೈಲ್ಡ್ and describes the dreams and realities of life. ಕವಿಯು ಮಗುವಿನ ಬದಲಾಗಿ ಪಾದ ಎಂಬ ಪದವನ್ನು ಬಳಸಿದ್ದಾರೆ ಹಾಗೂ ಜೀವನದ ಕನಸುಗಳು ಹಾಗೂ ವಾಸ್ತವದ ಬಗ್ಗೆ ಪದ್ಯದಲ್ಲಿ ವರ್ಣಿಸಿದ್ದಾರೆ. In the beginning, the child is not aware that it is a foot and wants to be a butterfly or a fruit. ಆರಂಭದಲ್ಲಿ ಮಗುವಿಗೆ ತಾನೊಂದು ಪಾದವೆಂಬ ಅರಿವಿರುವುದಿಲ್ಲ, ಹಾಗಾಗಿ ಅದು ತಾನೊಂದು ಚಿಟ್ಟೆ ಅಥವಾ ಒಂದು ಹಣ್ಣಾಗಬೇಕೆಂದು ಆಸೆ ಪಡುತ್ತದೆ. When it grows up, it faces difficulties of life and understands that it cannot be a butterfly or an apple. ಅದು ಬೆಳೆದಂತೆ ಅದಕ್ಕೆ ಜೀವನದ ಕಷ್ಟಗಳ ಅರಿವಾಗಿ ತಾನೆಂದು ಚಿಟ್ಟೆ ಅಥವಾ ಸೇಬು ಹಣ್ಣು ಆಗಲಾರೆನೆಂದು ಅರಿತುಕೊಳ್ಳುತ್ತದೆ. The foot feels imprisoned as it has to live in a shoe and becomes rough. ಪಾದಕ್ಕೆ ತಾನು ಶೂಗಳಲ್ಲಿ ವಾಸಿಸುತ್ತಾ ಅಲ್ಲಿಯೇ ಬಂದಿಯಾಗಿರುವೆನೆಂದು ಅನಿಸುತ್ತದೆ ಹಾಗೂ ಕಠಿಣವಾಗುತ್ತಾ ಹೋಗುತ್ತದೆ. The foot knows no rest as it works continuously in fields, mines and markets. ಪಾದವು ಹೊಲಗಳಲ್ಲಿ, ಗಣಿಗಳಲ್ಲಿ, ಮಾರುಕಟ್ಟೆ ಹಾಗೂ ಇನ್ನಿತರ ಪ್ರದೇಶಗಳಲ್ಲಿ ದುಡಿಯುತ್ತಾ ಅದಕ್ಕೆ ವಿಶ್ರಾಂತಿಯ ಅರಿವಿರುವುದಿಲ್ಲ. It has to work, walk and face challenges its entire life, not realizing its dreams and unaware of harsh realities. ಪಾದವು ತನ್ನ ಕನಸುಗಳನ್ನು ಅರಿಯದೆ ಹಾಗೂ ವಾಸ್ತವತೆಯ ಅರಿವಿರದೆ ತನ್ನ ಜೀವನ ಪೂರ್ತಿ ಕೆಲಸ ಮಾಡುತ್ತಾ, ನಡೆಯುತ್ತಾ ಮತ್ತು ಸಮಸ್ಯೆಗಳನ್ನು ಎದುರಿಸುತ್ತಾ ಸಾಗುತ್ತದೆ. ಆಫ್ಟರ್ ಡೆತ್ ಇಟ್ ಈಸ್ ಬರಿಡ್ ಅಂಡರ್ ಗ್ರೌಂಡ್ ಆ್ಯಂಡ್ ಈವನ್ ದೇರ್ ಈಸ್ ಡಾರ್ಕ್ನೆಸ್ ಇನ್ ಅಂಡರ್ ಗ್ರೌಂಡ್. ಮರಣದ ನಂತರ ಪಾದ ಅಂದರೆ ಮನುಷ್ಯನನ್ನು ಭೂಮಿಯೊಳಗೆ ಸಮಾಧಿ ಮಾಡುತ್ತಾರೆ, ಅಲ್ಲಿಯೂ ಸಹ ಕತ್ತಲೆಯು ಆವರಿಸುತ್ತದೆ. Thus, this poem tells us about human's life from birth to death and even after death. ಹೀಗೆ ಈ ಪದ್ಯವು ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ಹಾಗೂ ಮರಣದ ನಂತರವೂ ಆತನ ಜೀವನದ ಬಗ್ಗೆ ತಿಳಿಸುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಈ ಪದ್ಯದ ಸಮ್ಮರಿಯನ್ನು ಕಲಿತದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.